ನಮಸ್ಕಾರ ರೀ. ವೆಲ್ಕಮ್ ಟು ಮೈ ಚಾನಲ್ ಅಗೇನ್. ಟೈಮ್ ನೋಡ್ರಿ, ಈಗ ಆಲ್ಮೋಸ್ಟ್ ರಾತ್ರಿ 11 ಗಂಟೆ. ಈ ವಿಡಿಯೋ ಮಾಡ್ಬೇಕಾದ್ರೆ ಟೈಮ್ 11 ಗಂಟೆ ಆಗಿತ್ತು. ಬಟ್ ನನಗೆ ಅನ್ನಿಸ್ತು ಇದ್ರ ಬಗ್ಗೆ ನಾನು ಮಾತಾಡಬೇಕು, ಲೈಕ್ ಇದಕ್ಕೆ ಸರಿಯಾದ ಟೈಮ್ ಬರಲಿ ಈ ವಿಡಿಯೋ ಮಾಡೋಕ್ಕಂತ ವೇಟ್ ಮಾಡೋದು ಯಾಕೋ ತಪ್ಪು ಅನ್ಸಕತ್ತೆ ನನಗೆ. ಸೊ ಲೇಟ್ ಆಗಬಾರ್ದು ಅನ್ನೋ ಸಂಬಂಧ ವಿಡಿಯೋ ಈಗ ರೆಕಾರ್ಡ್ ಮಾಡತ್ತೀನಿ. ಸೊ ಏನಿಲ್ಲ ಸ್ನೇಹಿತರೆ, ನೋಡ್ರಿ, ಇತ್ತೀಚೆಗೆ ಲೈಕ್ ಈ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಭಾಳಷ್ಟು ಡಿಸ್ಕಷನ್ಸ್ ನಡೆಯಕತ್ತವ. ಸೊ ಇದು ನೀವು ಕಿವಿಗೂ ಬಿದ್ದಿರ್ತಾವೆ, ಹೌದಾ? ಈಗ ಏನಾಗ್ಬಿಟ್ಟೈತೆ ಅಂದ್ರೆ ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ಒಂದು ದೊಡ್ಡ ಸಮಸ್ಯೆ ಹಾಕೊಂತೈತಿ. ಓಕೆ, ಎಷ್ಟೋ ಜನರ ಕಡೆ ನೌಕರಿ ಇಲ್ಲ, ಆಮೇಲೆ ಎಷ್ಟೋ ಜನರ ಕಡೆ ನೌಕರಿ ಐತಿ, ಅದ್ರಾಗ ಅವರು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅದ್ರ ಒಟ್ಟು ಏನೋ ಒಂದು ಕನ್ಸರ್ನ್ ಇರ್ತೈತಿ. ಸ್ಯಾಲ್ರಿ ಕಡಿಮೆ ಐತಿ, ಸೂಟಿ ಲೀವ್ಸ್ ಕಡಿಮೆ ಸಿಗ್ತಾವೆ, ವರ್ಕ್ ಪ್ರೆಷರ್ ಭಾಳ ಐತಿ, ವರ್ಕ್ ಲೈಫ್ ಬ್ಯಾಲೆನ್ಸ್ ಹದಗೆಟ್ಟೈತಿ. ಸೊ ಈ ಥರ ಹಲವಾರು ಕಾರಣಗಳಿರ್ತಾವೆ. ಒಂದಿಲ್ಲ ಒಂದು ಕಂಪ್ಲೇಂಟ್ ಇದ್ದೇ ಇರ್ತಾವೆ. ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ ಕೆಲವೊಬ್ರು, ಎಲ್ಲರೂ ಹಂಗಲ್ಲ. ಕೆಲವೊಬ್ರು ಲೈಫ್ ಜಾಬನ್ನು ಎಂಜಾಯ್ ಮಾಡ್ತಾರೆ. ಬಟ್ ಕೆಲವೊಬ್ರು ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ, ಇಲ್ಲ ನನ್ನ ಜಾಬ್ ಹಂಗೈತಿ, ನನ್ನ ಜಾಬ್ ಫುಲ್ ಸ್ಟ್ರೆಸ್ಫುಲ್ ಐತಿ, ನನ್ನ ಜಾಬ್ ಆಂಗ್ಸೈಟಿ ಭಾಳ, ಅಂದರೆ ಟಾರ್ಗೆಟ್ಸ್ ಭಾಳ ಕೊಡ್ತಾರೆ, ಆಮೇಲೆ ಅಸೈನ್ಮೆಂಟ್ ಭಾಳ ಕೊಡ್ತಾರೆ, ಪ್ರೆಷರ್ ಭಾಳ ಇರ್ತೈತಿ, ಶಿಫ್ಟ್ ಕವರೇಜ್ ಇರ್ತಾವೆ, ನೈಟ್ ಶಿಫ್ಟ್ ಮಾಡಬೇಕು, ಡೇ ಶಿಫ್ಟು, ಮಾರ್ನಿಂಗ್ ಈವ್ನಿಂಗ್ ಹೆಂಗೆ ಶಿಫ್ಟ್ ಅಂತ ತಿಳಿತಿದ್ದ ಹಂಗೆ ಹೇಳ್ತಿರ್ತಾರೆ ಅವ್ರೆ. ಬಟ್ ನಾ ಏನು ಹೇಳಿದ್ರಿ ಅಂತಂದ್ರೆ, ಇವತ್ತು ಅಟ್ಲೀಸ್ಟ್ ನಿಮ್ಮ ಕಡೆ ಒಂದು ಜಾಬ್ ಐತಿ ಅನ್ನೋದು ನಿಮ್ಗೆ ಸಮಾಧಾನ ಇರ್ಬೇಕು. ಯಾಕಂತಂದ್ರೆ ಎಷ್ಟೋ ಜನರ ಕಡೆ ಅದು ಇಲ್ಲರಿ. ಯಾರ ಕಡೆ ಕೆಲಸ ಇಲ್ಲಲ್ಲ ಅವ್ರಿಗೆ ಹೋಗಿ ಕೇಳಿ. ಅನ್ಎಂಪ್ಲಾಯ್ಮೆಂಟ್ ಪರಿಸ್ಥಿತಿ ಎಲ್ಲ ಪರಿಸ್ಥಿತಿಗಳನ್ನು ಅದು ತಂದಿಡ್ತದೆ ಅಂಥೇಳಿ. ಯಾಕಂದ್ರೆ ಇಫ್ ಯು ಆರ್ ಅನ್ಎಂಪ್ಲಾಯ್ಡ್, ನೀವು ಪ್ರತಿಯೊಬ್ಬರ ಕಡೆಯೂ ಅನಿಸ್ಕೋಬೇಕು, ಪ್ರತಿಯೊಬ್ಬರ ಕಡೆಯೂ ಫ್ರೀ ಅಡ್ವೈಸ್ ತೊಗೋಬೇಕಾಕೈತಿ. ಅವ್ರು ಹೇಳೋದನ್ನು ನಿಮ್ಗೆ ಅದು ಇಷ್ಟ ಇಲ್ಲ ಅಂದ್ರೆ ನೀವು ಕೇಳಬೇಕಾಕೈತಿ. ಯಾಕಂತಂದ್ರೆ ನಿಮ್ಮ ಫ್ಯಾಮ್ಲಿನೂ ನಿಮ್ಗೆ ಕೆಲವೊಂದು ಫೋರ್ಸ್ ಮಾಡಿಬಿಡ್ತಾರೆ. ನೀವು ಉದ್ಯೋಗ ಇಲ್ಲದೆ ಅಡ್ಡಾಡತ್ತೀಪ, ನಿಮ್ಗೆ ಇವತ್ತು ಕೆಲಸ ಇಲ್ಲ, ಅನ್ಎಂಪ್ಲಾಯ್ಡ್ ಇದೀ ಅಂತ ಗೊತ್ತಾಯ್ತು ಅಂತಂದ್ರೆ ನೀವು ಯಾವುದೋ ಫ್ಯಾಮಿಲಿ ಗ್ಯಾದರಿಂಗ್ಸ್ ಹೋಗ್ರಿ, ಪಬ್ಲಿಕ್ ಗ್ಯಾದರಿಂಗ್ಸ್ ಹೋಗ್ರಿ, ಓಕೆ, ಎಲ್ಲೋ ಹೋಗ್ರಿ, ನಿಮ್ಗೆ ಒಂದು ಫ್ರೀ ಅಡ್ವೈಸ್ ಬರ್ತಾವೆ. ಏನು ಮಾಡತ್ತೀವೋ ಅಂತ ಕೇಳ್ತಾರೆ. ಸೊ ಹೇಳಕ್ಕೆ ನಮ್ಮ ಕಡೆ ಉತ್ತರ ಇರಂಗಿಲ್ಲ ರೀ. ಯಾಕಂದ್ರೆ ನಾವು ಅನ್ಎಂಪ್ಲಾಯ್ಡ್ ಇರ್ತೀವಿ. ಅವ್ರಿಗೆ ಅದು ಆಲ್ರೆಡಿ ಗೊತ್ತೂ ಇರ್ತೈತಿ. ಗೊತ್ತಿದ್ದಾಗನೇ ಕಾನ್ಫಿಡೆನ್ಸ್ ಇದ್ದಾಗ ನಿಮ್ಮ ಕಡೆ ಬಂದವ್ರು ನಿಮ್ಗೆ ಫ್ರೀ ಅಡ್ವೈಸು ಅಥವಾ ನಿಮ್ಗೆ ಏನೋ ಒಂದು ಅದ್ರ ಬಗ್ಗೆ, ಜಾಬ್ ಬಗ್ಗೆ ನಿಮ್ಮ ಕಡೆ ಮಾತಾಡೋಕ್ಕೆ ಬರ್ತಾರೆ ಅವರು. ಸೊ ಹಂಗಿದ್ದಾಗ ನಾವು ಒಂದೇ ಹೇಳೋದು, ಇವತ್ತು ನನ್ನ ಕಡೆ ಹಂಗೆ ಜಾಬ್ ಐತಿ, ನನ್ನ ಜಾಬ್ ಹಿಂಗೈತಿ ಅಂತ ಕಂಪ್ಲೇಂಟ್ ಮಾಡೋ ಬದಲಿ ಅಟ್ಲೀಸ್ಟ್ ನಿಮ್ಮ ಕಡೆ ಮಾಡೋಕೆ ಒಂದು ಕೆಲಸ ಐತಿ, ಓಕೆ, ಅದರಿಂದ ನಿಮ್ಮ ಹೊಟ್ಟೆ ತುಂಬ ಆತೈತಿ, ಸೊ ನಿಮ್ಮ ಕಿಶೆ ಖಾಲಿ ಇಲ್ಲ ಅಂತಂದಾಗ ಸೊ ರೆಸ್ಪೆಕ್ಟ್ ಇಟ್. ಆ ಜಾಬನ್ನು ರೆಸ್ಪೆಕ್ಟ್ ಮಾಡಿರಿ. ನೈಟ್ ಶಿಫ್ಟ್ ಅದಾವು, ಈವ್ನಿಂಗ್ ಶಿಫ್ಟ್ ಅದಾವು, ಅದು ಯಾವುದು ಫರಕ್ ಬೀಳಂಗಿಲ್ಲ. ನಾನು ಎಷ್ಟೋ ನೈಟ್ ಶಿಫ್ಟ್ ಮಾಡೋ ಬಂದೀನಿ. ಓಕೆ, ನಾನು ಇವತ್ತೊಂದು 9 to 5 ಜಾಬ್ನಾಗ ಅದೀನಿ. ನಾನು ಒಂದು IT ಫೀಲ್ಡ್ನಾಗ ವರ್ಕ್ ಮಾಡ್ತೀನಿ. ಇವತ್ತು ನಾನು ಎಷ್ಟೋ ನೈಟ್ ಶಿಫ್ಟ್ ಮಾಡೀನಿ. ಓಕೆ, ಕೌಂಟ್ಲೆಸ್. ಕಂಟಿನ್ಯೂಸ್ 2 ತಿಂಗಳು ಮಾಡ್ತಿದ್ರು ನಾವು ನೈಟ್ ಶಿಫ್ಟ್. 2 ತಿಂಗಳು 3 ತಿಂಗಳು ಮಾಡೀನಿ. ಸೊ ಯಾವುದ್ರ ಬಗ್ಗೆನೂ ಯಾರು ಯಾವತ್ತೂ ಕಂಪ್ಲೇಂಟ್ ಮಾಡಬಾರ್ದು. ಯಾಕಂತಂದ್ರೆ ದೇವ್ರ ಒಂದು ಅವಕಾಶ ಕೊಟ್ಟಿರ್ತಾನೆ. ಓಕೆ, ನಿಮ್ಗೊಂದು ಇವತ್ತು ಸಣ್ಣ ಜಾಬ್ ಐತಿ. ಓಕೆ, ಕೆಲವೊಬ್ಬರ ಕಡೆ ಅದು ಇಲ್ಲ. ಇವತ್ತು ಎಷ್ಟೋ ಜನ ಹೇಳ್ತಾರೆ, ಇಲ್ಲ ನನ್ನ ಸ್ಯಾಲ್ರಿ ಕಡಿಮೆ ಐತಿ, 20,000 ಐತಿ, 25,000 ಐತಿ, ಅದರೊಳಗೆ ಜೀವನ ನಡೆಯೋದು ಕಷ್ಟಕ್ಕೈತಿ. ಅಲ್ಲಪ್ಪ, ನೀ ಸ್ಟಾರ್ಟ್ ಮಾಡಬೇಕಲ್ಲ, ಸ್ಟಾರ್ಟ್ ಮಾಡಬೇಕು. ಆವಾಗ ನಿಂದು 20,000 ಇತ್ತು, ನಿನ್ನ ಪ್ಯಾಕೇಜ್ 40,000 ಆಗೋದೇ ಅವಾಗ. ಶುರುನೇ ಮಾಡೋಂಗಿಲ್ಲ. ಒಂದಲ್ಲ ಒಂದು ರೀಸನ್ ಹೇಳ್ಕೊಂಡು ನಾವು ಬಂದಿರುವಂಥ ಅವಕಾಶಗಳು ಒದಿತೀವಿ ರೀ. ಸೊ ತಪ್ಪು ಮಾಡಬೇಡ್ರಿ ದಯವಿಟ್ಟು. ಯಾಕಂದ್ರೆ ಅನ್ಎಂಪ್ಲಾಯ್ಮೆಂಟ್ ತಿಳ್ಕೊಂಡಿಲ್ಲ, ನಿಮ್ಗೆ ಗೊತ್ತಿಲ್ಲ ಎಷ್ಟು ಕೆಟ್ಟ ಹಿಟ್ ಮಾಡ್ತೈತೆ ಅಂತಂದ್ರೆ ಅದು ಭಾಳ ವರ್ಸ್ಟ್ ಫೇಸ್ ಅಂತ ತಂದಿರ್ತೈತೆ ಲೈಫ್ ಒಳಗೆ. ಸೊ ದಯವಿಟ್ಟು ನಿಮಗೆ ಕಡೆ ಇವತ್ತೊಂದು ಜಾಬ್ ಐತಿ ಅಂದ್ರೆ ಅದನ್ನು ಪಾಸಿಟಿವ್ ಆಗಿ ಮ್ಯಾನೇಜ್ ಮಾಡೋದು ಕಲೀರಿ. ಆಮೇಲೆ ಎಲ್ಲೇ ನೋಡಿರಿ, ನಿಮ್ಗೆ ಅಕಸ್ಮಾತ್ ಸ್ಟ್ರೆಸ್ ಅಂದರೆ ಎಲ್ಲ ಕಡೆ ಇದ್ದೇ ಇರ್ತದೆ. ಸ್ಟ್ರೆಸ್ಸು, ಪ್ರೆಷರು, ಅಸೈನ್ಮೆಂಟ್ಸು, ಜಾಬ್ ಅಂದಮೇಲೆ ಇರೋದು. ಅದು ಗೌರ್ಮೆಂಟೇ ಮಾಡಿರಿ, ಪ್ರೈವೇಟೇ ಮಾಡಿರಿ, ಎಲ್ಲ ಕಡೆ ಸೇಮ್ ಪ್ರಾಬ್ಲಮ್ಸ್ ಇದ್ದೇ ಇರ್ತವೆ. ಸೊ ಅದನ್ನು ಮ್ಯಾನೇಜ್ ಮಾಡೋದನ್ನು ಕಲಿಬೇಕು. ಓಕೆ, ಸೊ ಏನೈತಿ, ನಿಮ್ಮ ಕಡೆ ಒಂದು ಜಾಬ್ ಐತಿ ಇವತ್ತಂದ್ರೆ ಸೊ ನೆವರ್ ಕಂಪ್ಲೇನ್ ಅಬೌಟ್ ಇಟ್, ಎಂಜಾಯ್ ಇಟ್. ಓಕೆ, ಎಕ್ಸ್ಪೀರಿಯನ್ಸ್ ಇಟ್, ಲರ್ನ್ ಫ್ರಮ್ ಇಟ್. ಅದರಿಂದ ಕಲೀರಿ. ಕಲಿತು 4 ಮಂದಿಗೆ ನಿಮ್ಮ ವರ್ಕ್ ಪ್ಲೇಸ್ನಾಗ ಹೆಲ್ಪ್ ಮಾಡಿರಿ. ಇನ್ನೊಬ್ರ ಕಡೆಯಿಂದ ಹೆಲ್ಪ್ ತೊಗೋರಿ. ಯಾರೋ ಒಬ್ಬ ನಿಮ್ಮ ಸೀನಿಯರ್ ಅದಾರ, ಅವ್ರ ಕಡೆ ಕೆಲಸ ಕಲೀರಿ. ಓಕೆ, ಯಾವುದ್ರ ಬಗ್ಗೆನೂ ಕಂಪ್ಲೇಂಟ್ ಮಾಡಿಬಿಡ್ರಿ. ಯಾಕಂತಂದ್ರೆ ನಮ್ಮ ಕಡೆ ಒಂದು ಉದ್ಯೋಗ, ದೇವರು ಇವತ್ತಿನ ಪರಿಸ್ಥಿತಿ ಒಳಗೆ ದೇವ್ರು ನಮಗೊಂದು ಉದ್ಯೋಗ ಕಲ್ಪಿಸಿಕೊಟ್ಟಾನಂತಂದ್ರೆ ವಿ ಆರ್ ಲಕ್ಕಿ ಇನಫ್. ನಾವು ಫಾರ್ ಲಕ್ಕಿ ರೀ. ಯಾಕಂತಂದ್ರೆ ಇವತ್ತು ಭಾಳ ಅಂದರೆ ಜಾಬೇನೋ ಹೊಡೆತ ಭಾಳ ಐತಿ ಇವತ್ತು. ಸೊ ಇದ್ದದ್ದನ್ನು
ಸರಿಯಾಗಿ ಮಾಡ್ಕೊಂಡು ಹೋಗೋದು ನಮ್ಮ ಕೆಲಸ, ಉಳ್ಕಿದ್ದನ್ನು ದೇವ್ರಿಗೆ ಬಿಡ್ರಿ. ಓಕೆ, ಸೊ ಇಷ್ಟೇ ಹೇಳೋದು. ನೆವರ್ ಕಂಪ್ಲೇನ್ ಅಬೌಟ್ ಯುವರ್ ಕರೆಂಟ್ ಜಾಬ್, ಆರ್ ಅಟ್ ಲೀಸ್ಟ್ ಯು ಬಿ ಹ್ಯಾಪಿ, ಆರ್ ಫೀಲ್ ಯುವರ್ ಸೆಲ್ಫ್ lucky, consider yourself lucky that you have a job at least. Okay, so because most of the people don't have even that, ಅದು ಕೂಡ ಇಲ್ಲ ಎಷ್ಟೋ ಜನರ ಕಡೆ. ಸೊ ಇದ್ದದ್ದನ್ನು ಚೆನ್ನಾಗಿ ನಡ್ಕೊಂಡು ಹೋಗ್ರಿ, ನೆವರ್ ಕಂಪ್ಲೇನ್ ಅಬೌಟ್. ಥ್ಯಾಂಕ್ ಯು ಸೋ ಮಚ್ ಗೈಸ್.